ನನ್ನ ಹೆಸರು ವೇಣುಗೋಪಾಲ್ BH ಅಂತ. ನಾನು 2010 ಬ್ಯಾಚ್ದು PDO. ಒಂದು ಕ್ವಾಲಿಫಿಕೇಶನ್ MSc MPhil ಕೆಮಿಸ್ಟ್ರಿಯಲ್ಲಿ. ನಾನು ಮೊದಲು ಕೊಡಗು ಡಿಸ್ಟಿಕ್ ಅಲ್ಲಿ ಒಂದು 14 years ಸರ್ವಿಸ್ ಮಾಡಿದ್ದೀನಿ. ಇತ್ತೀಚೆಗೆ 2 ವರ್ಷದಿಂದ ಇಲ್ಲಿ ಆನೆಮಲ್ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆನೆಮಹಲ್ ಗ್ರಾಮ ಪಂಚಾಯತಿ ಅನ್ನೋದೊಂದು ವೆಸ್ಟರ್ನ್ ಘಾಟ್ ಅಲ್ಲಿ ಸಿಚುವೇಟ್ ಆಗಿರೋದೊಂದು ಗ್ರಾಮ ಪಂಚಾಯತಿ. ಇದು ಸಕಲೇಶಪುರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ. ಐ ಮೀನ್ ಟೌನಿಗೆ ಸಹ ಟಚ್ ಆಗಿದೆ. ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮಂಜುರುಬತ್ ಪೋರ್ಟ್. ಟಿಪ್ಪು ಸುಲ್ತಾನ್ ಅವರು ಕಟ್ಸಿರೋದೊಂದು ಪೋರ್ಟ್ ಇದೆ. ಟಿಪ್ಪು ಸುಲ್ತಾನ್ ಅದೊಂದು ಸ್ಟಾರ್ ಶೇಪ್ ಅಲ್ಲಿ ಇದೆ. ಅದನ್ನ ಹಿಸ್ಟ್ರಿ ಪ್ರಕಾರ ಅದು ಒನ್ ಡೇ ಕನ್ಸ್ಟ್ರಕ್ಟ್ ಮಾಡಿರೋದು ಅನ್ನೋದೊಂದು ಮಾಹಿತಿ ಇದೆ. ಇವನ್ ಇನ್ ವಿಕಿಪೀಡಿಯಾದಲ್ಲಿ ಸಹ ಅದೇ ಮೆನ್ಷನ್ ಆಗಿದೆ. ಆ ಎಂಟೈರ್ ಪೋರ್ಟ್ ಕನ್ಸ್ಟ್ರಕ್ಟೆಡ್ ಇನ್ ಸಿಂಗಲ್ ಡೇ ಅಂತ. ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ಇನ್ನು ಅದು ಬಿಟ್ಟಂತೆ ಇದು ಮಂಗಳೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ. ಸೊ ನಾವು ಇಲ್ಲಿ ಕೊಡಗುದ ಬಾರ್ಡರ್ ಸಹ ಹತ್ರ ಆಗುತ್ತೆ. ಇಲ್ಲಿನ ಒಂದು ವ್ಯವಸ್ಥಿತವಾದ ಶಾಲೆ ಮತ್ತು ಆರೋಗ್ಯದ ವ್ಯವಸ್ಥೆ 2011 ಸೆನ್ಸಸ್ ಪ್ರಕಾರ 6200 ಜನಸಂಖ್ಯೆ ಇದೆ. ಇಲ್ಲಿ ಸಕಲೇಶಪುರ ಟೌನಿಗೆ ಹತ್ರ ಇರೋದ್ರಿಂದ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ತುಂಬಾ ಇದೆ. ನಮ್ಮ ಆನೆಮಲ್ ಸಹ ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು ಎಲ್ಲ ಸಕ್ರಿಯವಾಗಿದೆ. 7 ರೆವಿನ್ಯೂ ವಿಲೇಜ್ ಇದೆ. ಎಲ್ಲ ರೆವಿನ್ಯೂ ವಿಲೇಜ್ ಅಲ್ಲೂ ಅಂಗನವಾಡಿ ಮತ್ತೆ ಕೆಲವು ವಿಲೇಜ್ಗಳಲ್ಲಿ ಸ್ಕೂಲಿನ ವ್ಯವಸ್ಥೆ ಇದೆ. ನಿಮ್ಮ ಒಂದು ಪಂಚಾಯತಿ ಪ್ರತಿ ವರ್ಷ ಇಲ್ಲ, ಏನು ಆಗೋದಿಲ್ಲ. ಆನೆಮಲ್ ಅಲ್ಲಿ ಸ್ಕೂಲ್ ಇದೆ, ಕಲ್ಗಣಿಯಲ್ಲಿ ಸ್ಕೂಲ್ ಇದೆ, ಚಿಕ್ಕಸತ್ತಿಗಲಲ್ಲಿ ಸ್ಕೂಲ್ ಇದೆ, ಕೌಡಳ್ಳಿಯಲ್ಲಿ ಸ್ಕೂಲ್ ಇದೆ. ಸ್ಕೂಲ್ ಅಲ್ಲಿ ನಾವು ಪ್ಯೂರ್ ವಾಟರ್ ಸಪ್ಲೈ ಮಾಡ್ತಿದೀವಿ. ಮತ್ತೆ ಸ್ಯಾನಿಟೇಷನ್ಗೆ, ಮತ್ತೆ ಸ್ಕೂಲ್ ಕ್ಲೀನ್ನೆಸ್ಗೆ, ಮತ್ತೆ SC ST ಮಕ್ಕಳಿಗೆ ಅನುಕೂಲವಾಗಂತೆ ನಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ತಗೋತೀವಿ. ಪಂಚಾಯಿತಿಯ ಮಾಡಿದ ಕೆಲಸ ಇವತ್ತಿಗೂ ಕೂಡ ಹೆಗ್ಗಳಿಕೆಯಾಗಿ ನಾವು ಈ ರೀತಿ ಕೆಲಸಗಳನ್ನ ಮಾಡಿದ್ವಿ ಅನ್ನೋದಾದ್ರೆ ಏನ್ ಮಾಡಿದ್ವಿ ಆ ರೀತಿ ಒಂದು ಪಂಚಾಯಿತಿ? ಒಂದು ನೋಟೇಬಲ್ ವರ್ಕ್ ಅಂತ ಹೇಳಿದ್ರೆ, ಒಂದು 13 ಗುಂಟೆ ಜಾಗನ ನಾವು ಪ್ರೈವೇಟ್, ಅದು ಆಕ್ಚುಲಿ ಸಿವಿಕ್ ಕಮ್ಯುನಿಟೀಸ್ ಲ್ಯಾಂಡ್ ಆಗಿತ್ತು. ಅದನ್ನ ನಾವು 40 ವರ್ಷದಿಂದ ಪ್ರೈವೇಟ್ ಅವರೊಬ್ರು ಕೈಯಲ್ಲಿತ್ತು. ಅಂದ್ರೆ ಪಬ್ಲಿಕ್ ಸಹ ಗೊತ್ತಿರ್ಲಿಲ್ಲ ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ಅದೊಂದು ಲೇಔಟ್ ಅದು ಸಿವಿಕ್ ಕಮ್ಯುನಿಟೀಸ್ ಪ್ರಾಪರ್ಟಿ. ಅದನ್ನ ನಾನ್ ಬಂದ್ಮೇಲೆ ಅದನ್ನ ಯಾರಿಗೂ ಗೊತ್ತಿಲ್ಲದ ಪ್ರಾಪರ್ಟಿನ ನಾವು ಡಾಕ್ಯುಮೆಂಟ್ ಥ್ರೂ ಕಂಡಿಡಿದು ಅದನ್ನ ನಾವು ಅವರಿಂದ ಬಿಡಿಸಿ ನಾವು ಗ್ರಾಮ ಪಂಚಾಯತಿ ತಗೊಂಡಿರೋದು. ಅದೊಂದು ನೋಟೇಬಲ್ ವರ್ಕ್ ಅಂತ ನಾನು ಹೇಳ್ಬೋದು. ಈಗ ಪಂಚಾಯತಿ ವ್ಯಾಪ್ತಿಯ ಯಾವುದೇ ಒಂದು ಸಮಸ್ಯೆಗಳು ಅಂದ್ರೆ ಸ್ವಚ್ಛತೆಯ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಅತಿ ಹೆಚ್ಚು ಪಂಚಾಯತಿ ಮನೆಗಳಲ್ಲಿ ಚರ್ಚೆ ಇರ್ತಕ್ಕಂಥದ್ದು. ಈ ಸಮಸ್ಯೆಗಳು ಅಂತ ಬಂದಾಗ ಎಷ್ಟು ಅವಧಿ ಒಳಗಡೆ ತಾವು ಮುಗಿಸ್ತೀರಿ? ಎಷ್ಟು ದಿನದ ಅವಧಿ? ಹೇಗೆ ಮಾಡ್ಬೋದು? ಫಸ್ಟ್ ಪ್ರಿಯಾರಿಟಿ ಯಾವಾಗ್ಲೂ ಡ್ರಿಂಕಿಂಗ್ ವಾಟರ್ಗೆ ಇರ್ತದೆ. ಸೊ ನಾವು ಪೋರ್ಟೇಬಲ್ ವಾಟರ್ನ ಕೊಡ್ಬೇಕಾಗುತ್ತೆ ಜನಗಳಿಗೆ. ಅದ್ರಲ್ಲೂ ನಮ್ಮ 50 LCPD ಅಂತ ಏನಿರ್ತದೆ, ನಾವು ಆ ವಾಟರ್ನ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ JGM ವರ್ಕ್ ಆನ್ ಗೋಯಿಂಗ್ ಇರ್ತದೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರತಿ ಬೋರ್ವೆಲ್ ಡ್ರಿಂಕಿಂಗ್ ವಾಟರ್, ಪೋರ್ಟೇಬಲ್ ವಾಟರ್ ಜನಗಳಿಗೆ ಕೊಡೋಕೆ ನಾವು ಜಾಸ್ತಿ ಪ್ರಿಯಾರಿಟಿನ ಕೊಟ್ಬಿಟ್ಟು ಅವ್ರನ್ನೇ ಒದಗಿಸ್ತಿದೀವಿ. ನೀರಿನ ಪ್ರಾಬ್ಲಮ್ ಏನು ಇರೋದಿಲ್ಲ. ಸರಿ, ಆ ಒಂದು ಪಂಚಾಯತಿ ಮಟ್ಟದಲ್ಲಿ ಇವತ್ತು ಕಂದಾಯ ಜನರು ಆಗಿರ್ಬೋದು, ಯಾವ ರೀತಿ ಸಹಕರಿಸ್ತಾರೆ ಅಭಿವೃದ್ಧಿ ಕಾರ್ಯಗಳಿಗೆ? ಇಲ್ಲಿನ ಒಂದು ಕಮರ್ಷಿಯಲ್ ಇದರಲ್ಲಿ ಆದಾಯ ಸಂಪನ್ಮೂಲ ಕ್ರೋಢೀಕರಣಕ್ಕೆ ತಾವು ಯಾವ ರೀತಿ ಯೋಜನೆಗಳನ್ನ ರೂಪಿಸಬಹುದು? ನೀವು ಈ ವರ್ಷದ ಆನ್ಲೈನ್ ಸ್ಟ್ಯಾಟ್ಸ್ ನೋಡ್ಬೋದು. ಸಕಲೇಶಪುರ ತಾಲೂಕಲ್ಲಿ ಆನೆಮಲ್ ಗ್ರಾಮ ಪಂಚಾಯತಿ ಕಂದಾಯ ಕಲೆಕ್ಷನ್ ಅಲ್ಲಿ ನಂಬರ್ 1 ಇದೆ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಹೋಮ್ ಸ್ಟೇಗಳಿದೆ, ಮತ್ತೆ ಎಲ್ಲಾ ಕಾಫಿ ಪ್ಲಾಂಟರ್ಸ್ ಇರ್ಬೋದು ಅಥವಾ ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಸಹ ಕರೆಕ್ಟ್ ಆಗಿ ಕಂದಾಯ ಕಟ್ತಾರೆ. ಸೊ ನಮ್ಮ ಬಿಲ್ ಕಲೆಕ್ಟರ್ ಸಹ ಈಸ್ ವರ್ಕಿಂಗ್ ಎಫೆಕ್ಟಿವ್ಲಿ. ಅವರು ಸಹ ಕಂದಾಯ ಕಲೆಕ್ಷನ್ ಅಲ್ಲಿ ಮಾಡ್ತಾರೆ. ತಾಲೂಕಲ್ಲಿ ನಾವು ಫಸ್ಟ್ ಇದೀವಿ. ನಿಮ್ಮ ಆನೆಮಲ್ ಪಂಚಾಯತಿ ಕಡೆಯಿಂದ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ? ಮೆಸೇಜ್ ಏನಂತ ಹೇಳಿದ್ರೆ, ನಮ್ಮ ಪಂಚಾಯತಿ ವೆಸ್ಟರ್ನ್ ಘಾಟ್ ಅಲ್ಲಿ ಇದೆ. ನಾವು ಜನರಲಿ ಸ್ಪೀಕಿಂಗ್ ನಾವು ಸ್ವಲ್ಪ ನೇಚರ್ನ ಸ್ವಲ್ಪ ಕಾಪಾಡಬೇಕಾಗುತ್ತೆ. ಬಯೋಡೈವರ್ಸಿಟಿ ಬಗ್ಗೆ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಮತ್ತೆ ಪೆಸ್ಟಿಸೈಡ್, ಹರ್ಬಿಸೈಡ್ನೆಲ್ಲ ನಾವು ವಾಟರ್ ಸೋರ್ಸ್ಗೆ ಹಾಕದಿರೋದನ್ನ ನಾವು ಸ್ಟಾಪ್ ಮಾಡ್ಬೇಕಾಗುತ್ತೆ. ಇನ್ನು ನಾರ್ಮಲ್ ಆಗಿ ಎಲ್ಲರೂ ಎಲ್ಲ ರೀತಿ ಮೆಸೇಜ್ ಕೊಡ್ತಾರೆ. ಬಟ್ ನಾವು ಎನ್ವೈರನ್ಮೆಂಟ್ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಪಂಚಾಯತಿ ವೆಸ್ಟರ್ನ್ ಘಾಟ್ ಅಲ್ಲಿ ಇರೋದ್ರಿಂದ ಈ ಪ್ಯೂರಿಟಿನ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಟೂರಿಸ್ಟ್ ಗಳಿಗೆ
ಅಲ್ಲಿ ಇಲ್ಲಿ ಕಸ ಹಾಕದೆ ನಮ್ಮ ಡಸ್ಟ್ಬಿನ್ ಗಳಲ್ಲೇ ಹಾಕಿ, ಇಲ್ಲಾಂದ್ರೆ ದೇ ಕ್ಯಾನ್ ಕ್ಯಾರಿ ಬ್ಯಾಕ್ ಕಸಗಳನ್ನ ವಾಪಸ್ ತಗೊಂಡೋಗಿ, ಅಥವಾ ಎಲ್ಲಾದ್ರೆ ಒಂದು ಡಸ್ಟ್ಬಿನ್ ಗೆ ಹಾಕುವಂಥದ್ದು, ಅಥವಾ ಎಲ್ಲಿ ಮುನ್ಸಿಪಾಲಿಟಿ ಅಥವಾ ಟೌನ್ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಕಸ ಕಲೆಕ್ಟ್ ಮಾಡ್ತಾರೆ ಆ ಪ್ಲೇಸ್ಗೆ ಹಾಕ್ಲಿ ಅನ್ನೋದೊಂದು ಒಂದು ಒಪಿನಿಯನ್. ತುಂಬಾ ಧನ್ಯವಾದಗಳು. ಬೇರೆ ಏನಾದ್ರು ಕೂಡ